ಪಾವಗಡ ತಾಲೂಕಿನ YN ಹೊಸಕೋಟೆ ಗ್ರಾಮದ ಬೆಸ್ತರಹಳ್ಳಿ ರಸ್ತೆಯಲ್ಲಿ ಬರುವ ದಾಳಿಂಬೆ ತೋಟಕ್ಕೆ ಬೆಂಕಿ ತಗುಲಿ ಸುಮಾರು 20 ಎಕರೆ ದಾಳಿಂಬೆ ಬೆಳೆ ನಾಶವಾದ ಘಟನೆ ನಡೆದಿದೆ. ಮಾರಮ್ಮನಹಳ್ಳಿ ರಸ್ತೆಯಲ್ಲಿರುವ ಸರ್ವೆ ನಂಬರ್ 201 ರತ್ನಮ್ಮ ಹಾಗೂ 204 ಮಂಜುನಾಥ್ ರೆಡ್ಡಿ ಅವರ 20 ಎಕರೆ ಜಮೀನಿನಲ್ಲಿ ದಾಳಿಂಬೆ ಬೆಳೆ ಬೆಳೆಯಲಾಗಿತ್ತು. ಆದರೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದ ಪರಿಣಾಮ ಫಸಲಿಗೆ ಬಂದ ಬೆಳೆ ಸುಟ್ಟು ಕರಕಲಾಗಿದೆ. ಈ ಜಮೀನಿನಲ್ಲಿ ಸುಮಾರು ಫಸಲಿಗೆ ಬಂದ 8,000 ದಾಳಿಂಬೆ ಗಿಡ ಹಾಗೂ 150 ತೆಂಗಿನ ಗಿಡದಲ್ಲಿ 60 ತೆಂಗಿನ ಮರಗಳು ಬೆಂಕಿಗೆ ಸುಟ್ಟು ಕರಕಲಾಗಿವೆ. ಈ ವೇಳೆ ಮಾತನಾಡಿದ ರೈತ ಮಂಜುನಾಥ್ ರೆಡ್ಡಿ, ನಾನು ಊಟಕ್ಕೆ ಹೋದಾಗ ಈ ಘಟನೆ ನಡೆದಿದೆ. ನಾನು ಮರಳಿ ತೋಟಕ್ಕೆ ಬಂದಾಗ ಇಡೀ ತೋಟ ಬೆಂಕಿ ಹತ್ತಿಕೊಂಡು ಉರಿಯುತ್ತಿತ್ತು. ಸುತ್ತಮುತ್ತಲಿನ ರೈತರನ್ನ ಸಹಾಯಕ್ಕೆ ಬರುವಂತೆ ಕೂಗಿಕೊಂಡ್ರೆ ನಂತರ ಅಗ್ನಿಶಾಮಕ ಇಲಾಖೆಗೆ ದೂರವಾಣಿ ಮೂಲಕ ಕರೆ ಮಾಡಿ ತಿಳಿಸಿದ ತಕ್ಷಣ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಲು ಪ್ರಯತ್ನಿಸಿದ್ರು. ಆದರೆ ಯಾವುದೇ ಪ್ರಯೋಜನವಾಗಿಲ್ಲ. ಇನ್ನು ಈ ಘಟನೆಯಲ್ಲಿ ಹನಿ ನೀರಾವರಿ ಪರಿಕರಗಳು, ಪಂಪ್ಸೆಟ್ ಹಾಗೂ ಪಂಪ್ಸೆಟ್ಗೆ ಅಳವಡಿಸಿದ್ದ ಸ್ಟಾರ್ಟರ್, ದಾಳಿಂಬೆ ಬೆಳೆ, ತೆಂಗಿನ ಮರ, ಹೊಂಗೆ ಮರಗಳಿಗೆ ಬೆಂಕಿ ಬಿದ್ದು ಸುಟ್ಟು ಭಸ್ಮವಾಗಿದೆ ಎಂದು ತಿಳಿಸಿದರು. ನಮ್ಮ ತೋಟದಲ್ಲಿ 20 ಎಕರೆ ದಾಳಿಂಬ್ರೆ ಇಕ್ಕಿದ್ವಿ. 20 ಎಕರೆ ದಾಳಿಂಬ್ರೆನೂ ಸುಟ್ಟೋಗೈತೆ. ಆ ಬೆಂಕಿ ಹತ್ಕೊಂಡಿರೋ ಟೆನ್ಷನ್ನಾಗೆ ಫೈರ್ ಇಂಜನ್ ತರಿಸ್ವಿ. 20-30 ಜನರು ಬಂದರು. ನಮ್ಮ ತೋಟದಾಗ ಆರ್ಸೋಕ್ಕಾಗಿಲ್ಲ. ಲ್ಯಾಟ್ರ್ ಪೈಪು ಮತ್ತು ಬೋರಿನ ಕೇಸಿಂಗು, ಡ್ರಿಪ್ಪು ಎಲ್ಲ ಹೋಗೈತೆ ಸ್ವಾಮಿ. ಟೋಟಲ್ ಯಾವತ್ತೂ ಇಲ್ಲ ಸ್ವಾಮಿ. 30-25 ಲಕ್ಷ ಸಾಲ ಮಾಡಿ ಇದಕ್ಕೆ ಬಂಡವಾಳ ಹಾಕಿದ್ದೀನಿ. ಈಗ ನಮ್ಮ ಜೀವ ಉಳಿಬೇಕಂದ್ರೆ, ಆ ಸಾಲ ತೀರ್ಸ್ಕೋಬೇಕಂದ್ರೆ ಆಗಲ್ಲ ಸ್ವಾಮಿ. ಸಹಕಾರದಿಂದ ಏನೋ ಒಂದು ಮಾಹಿತಿ ಕೊಟ್ಟು ನಮಗೆ ಏನೋ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ನಿಮ್ಮನ್ನು ಪ್ರಾಧಾನ್ಯ ಪಡ್ತಾ ಇದ್ದೀವಿ. ಬೆಂಕಿ ಬಿದ್ದಿದ್ದು ಹೆಂಗಂತ ಹೇಳೋಕ್ಕಾಗಲ್ಲ ಸ್ವಾಮಿ. ಪ್ರಕೃತಿ ವಿಕೋಪದಿಂದ ಅದೇನಾಗೈತೋ, ನಾವು ಊಟಕ್ಕೆ ಹೋಗಿದ್ದೀವಿ. ಊಟಕ್ಕೆ ಹೋಗಿ ಬರೋಷ್ಟರೊಳಗೆ ಬೆಂಕಿ ಬಂದುಬಿಟ್ಟಿತ್ತು. ಅದು ಆರ್ಸೋಕ್ಕೆ ನಮ್ಮ ಕೈಲಿ ಆಗಲಿಲ್ಲ. ಓಟು ಸುಟ್ಟೋಗಾಯ್ತು ಸ್ವಾಮಿ. ಈಗ ಎಲ್ಲ ನೋಡಿ ಸ್ವಾಮಿ, ಇದೇ ಸ್ವಾಮಿ. ಇನ್ಯಾತಾಯ್ತು ಸ್ವಾಮಿ, ನಮ್ಮ ತೋಟ ಎಲ್ಲ ಹೋಗ್ಬಿಡ್ತು ಸ್ವಾಮಿ. ಈಗ ಏನೈತೆ ಹೇಳಿ, ಬಾಳಕ್ಕೆ ಏನೈತೆ ಹೇಳಿ, ಇನ್ನು ಯಾತು ಇಲ್ಲ ಸ್ವಾಮಿ ಇಲ್ಲಿ ಮಾಡೋಕ್ಕೆ. ಓಟು ಹೋಗ್ಬಿಟ್ಟೈತೆ. ನಾವು ಇನ್ನೇನು ಮಾಡೋಕ್ಕಾಗಲ್ಲ ಸ್ವಾಮಿ. ನಮ್ಮ ತೋಟದಲ್ಲಿ 20 ಎಕರೆ ಎಲ್ಲ ಲ್ಯಾಟ್ರು ಸುಟ್ಟೋಗೈತೆ ಸ್ವಾಮಿ. ಕೇಸಿಂಗ್ ಪೈಪ್ ಎಲ್ಲ ಸುಟ್ಟೋಗಿದ್ದಾವೆ. ತೆಂಗಿನ ಗಿಡ ಎಷ್ಟೋಗಿದೆ? ತೆಂಗಿನ ಗಿಡ ಒಂದು 60-70 ಗಿಡ ತೆಂಗಿನ ಗಿಡನೇ ಹೋಗಿದ್ದಾವೆ ಸ್ವಾಮಿ. ಎಷ್ಟಿದೆ ಟೋಟಲ್ ಸ್ವಾಮಿ? 150 ಗಿಡ ಇದಾವೆ ನಮ್ಮ ತೋಟದಾಗೆ. ಅದ್ರಾಗೆ ಇಷ್ಟು ಹೋಗಿದ್ದಾವೆ ಸ್ವಾಮಿ. ನಮ್ಮ ಟೆನ್ಷನ್ನಾಗೆ ನಾವು ನೋವು ಅನುಭವಿಸ್ತಾ ಇದ್ವಿ. ಇನ್ನು ಯಾರು ಬಂದಿಲ್ಲ ಸ್ವಾಮಿ. ಇವತ್ತೆಲ್ಲ ಕರೆಸ್ಬೇಕಂತ ಅಧಿಕಾರಿಗಳಿಗೂ ನಾವು ಕೈ ಮುಗಿದು ನಮ್ಮ ತೋಟಕ್ಕೆ ಬಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತ ಹೇಳ್ತಾ ಇದ್ದೀವಿ ಸ್ವಾಮಿ. ವರದಿ ಅನಿಲ್ ಯಾದವ್, ಪಾವಗಡ.